ಇವತ್ತಿನ ಬಾಳ ಬೆಳಕು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹಿರಿಯರಾದ ಡಾಕ್ಟರ್ ಶ್ರೀಪಾದ್ ಅವರು. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮದು ಇವಾಗ ನಿವೃತ್ತಿ ಜೀವನ. ಹೌದು. ನಿವೃತ್ತಿ ಅಂತಂದಾಗ ನಾವು ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ವಿ, ಹೇಗಿತ್ತು ಆ ಜೀವನ, ಮತ್ತು ಎಷ್ಟೋ ಕಡೆ ಓಡಾಡಬೇಕಾಯಿತು, ಅಲ್ಲೆಲ್ಲ ಅನೇಕ ಅನುಭವಗಳು ಎಲ್ಲ ಆಗ್ತಿರ್ತವೆ. ಈ ಅನುಭವಗಳ ಕುರಿತಾಗಿ ಮಾತಾಡುವಂತಹ ಕಾರ್ಯಕ್ರಮ ಇವತ್ತು. ಸರ್ ಎಲ್ಲಿ ಸರ್ ತಾವು? ನಾನು ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ ಪ್ರೊಫೆಸರ್ ಮತ್ತು ಹೆಡ್. ಈಗ 2024ರಲ್ಲಿ ನಿವೃತ್ತಿ ಹೊಂದಿದ್ದೀನಿ. ನಾನು ಬ್ಯಾಚುಲರ್ಸ್ ಡಿಗ್ರಿ ಇನ್ ವೆಟನರಿ ಸೈನ್ಸನ್ನು 78 to 83 78ರಿಂದ 83 ಆಗ ಮಾಡಿ 83ರಿಂದ 85 ಸ್ನಾತಕೋತ್ತರ ಪದವಿ ಮಾಡಿ ಆಮೇಲೆ 86ರಲ್ಲಿ ನನ್ನ ವೃತ್ತಿ ಜೀವನನ ಪ್ರಾರಂಭ ಮಾಡಿದೆ. ಇದೇ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಏನಿದೆ ಅದು ಒಂದು ಆ್ಯಕ್ಚುಲಿ ಒಂದು ಮೇರ್ ಇದರಲ್ಲಿರೋ ಪರ್ವತದ ಹೇಗಿದೆಯಾ ಅದೇ ಥರ ಉತ್ತುಂಗದಲ್ಲಿರುವಂಥ ಸಂಸ್ಥೆ. ಅದನ್ನು ನಮ್ಮ ಮೈಸೂರು ರಾಜರು ಯಾರಿದ್ದಾರೆ, ನಾಲ್ವಡಿ ಕೃಷ್ಣರಾಜ ಒಡೆಯರು, ಅವರು 1926ರಲ್ಲಿ ಪ್ರಾರಂಭ ಮಾಡಿದಂಥ ಸಂಸ್ಥೆ ಅದು. ಸೊ ಅಂಥ ಒಂದು ಸಂಸ್ಥೆಯಲ್ಲಿ ವಿಜ್ಞಾನಿಯಾಗಿ ನೇಮಕಗೊಂಡು ನನ್ನ ವೃತ್ತಿ ಜೀವನನ 1986ರಲ್ಲಿ ಪ್ರಾರಂಭ ಮಾಡಿದೆ. 86ರಿಂದ 93ವರೆಗೂ ಅಲ್ಲಿ ಹೆಬ್ಬಾಳದಲ್ಲಿದೆ ಈ ಸಂಸ್ಥೆ. ಆ ಸಂಸ್ಥೆಯಲ್ಲೇ ಕೆಲಸ ಮಾಡ್ತಿದ್ದೆ. 99ರಲ್ಲಿ ನನಗೆ ಬೆಳಗಾವಿನಲ್ಲಿ ಒಂದು ಪ್ರಾದೇಶಿಕ ಸಂಶೋಧನಾಲಯ ಅಂತ ಇದೆ, ಇದೇ ಸಂಸ್ಥೆ ಕೆಳಗಡೆ. ಸೊ ಅಲ್ಲಿಗೆ ವರ್ಗಾವಣೆ ಆಯಿತು. 99ರಿಂದ 2010ವರೆಗೂ ನಾನು ಬೆಳಗಾವಿಯಲ್ಲಿ ಪ್ರಾದೇಶಿಕ ಸಂಶೋಧನಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಅದರಲ್ಲಿ ಇಲ್ಲಿ ಇದ್ದಿದ್ದು ಏನು ಎಕ್ಸ್ಪೋಜರ್ ಅಂತ ಹೇಳಬೇಕು, 86ರಿಂದ 99 ನಾನು ಹೊಸದಾಗಿ ನೇಮಕಗೊಂಡಿದ್ದರಿಂದ ನಾನು ಬೇರೆ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದೆ. ಆದರೆ 99ರಲ್ಲಿ ಅಲ್ಲಿ ಏನಿಗೆ ವರ್ಗಾವಣೆ ಆಯಿತು, ಅಲ್ಲಿ ನಾನೇ ಅಲ್ಲಿ ಹೆಡ್ ಇಡೀ ಡಿವಿಷನ್ಗೆ, ಬೆಳಗಾಂ ಡಿವಿಷನ್ಗೆ ನಾನೇನೆ ಹೆಡ್. ಸೊ ನನ್ನ ಕೈ ಕೆಳಗೆ ಆ ಜುರಿಸ್ಡಿಕ್ಷನ್ನಲ್ಲಿ 7 ಜಿಲ್ಲೆಗಳು ಬರ್ತಾಯಿತ್ತು. ಸೊ ಆ 7 ಜಿಲ್ಲೆಗಳಲ್ಲಿ ಏನೇ ಕಾಯಿಲೆ ಆಗಲಿ, ಈಗ ಅಲ್ಲಿ ಲೋಕಲ್ಲಿ ಯಾರು ವೆಟನರಿ ಆಫೀಸರ್ ಇರ್ತಾರೆ ಅಲ್ಲಿ, ಅಂದರೆ ವೆಟನರಿ ಡಿಸ್ಪೆನ್ಸರಿಗಳಿರುತ್ತೆ, ಆಸ್ಪತ್ರೆಗಳಿರುತ್ತೆ, ಅವ್ರಿಗೆ ಕೆಲವು ಸಲ ಅವರಿಗೆ ರೋಗ ನಿರ್ಧರಣೆ ಮಾಡಲಿಕ್ಕೆ ಆಗಲ್ಲ. ಅಂದರೆ ಏನು ಡಯಾಗ್ನೋಸಿಸ್ ಮಾಡೋಕ್ಕಾಗದೇ ಇರುವಂಥ ತೊಂದರೆಗಳಾದಾಗ, ಅದು ಹಸುಗಳಲ್ಲಾಗ್ಬೋದು, ಕುರಿಗಳಲ್ಲಾಗ್ಬೋದು, ಯಾವುದೇ ಪ್ರಾಣಿಗಳಲ್ಲಾಗ್ಬೋದು. ಸೊ ಅದರಲ್ಲಿ ಆ ಥರ ಪ್ರಾಬ್ಲಮ್ ಆದಾಗ ನಾನು ಸಂಶೋಧನಾಧಿಕಾರಿಯಾಗಿ ರೀಜನಲ್ ಇದ್ದಿದ್ದರಿಂದ ನನಗೆ ಹೇಳಿ ಕಳಿಸ್ತಾರೆ. ಸೊ ಆವಾಗ ನಾನು ಎಲ್ಲ ಕಡೆಗೂ ಎಲ್ಲೇ ಇರಲಿ ಪ್ರಾಬ್ಲಮ್ 7 ಜಿಲ್ಲೆನಲ್ಲಿ, ಸೊ 7 ಜಿಲ್ಲೆನಲ್ಲಿ ಏನೇ ತೊಂದರೆ ಆದರೂ ನನಗೆ ಹೋಗ್ತಾ ಇದ್ದೆ. ನಾನು ಅಲ್ಲಿಗೆ ಹೋಗಿ ಆದಷ್ಟೂ ಸ್ಪಾಟಲ್ಲಿ ಡಯಾಗ್ನೋಸಿಸ್ ಮಾಡೋಕ್ಕಾದರೆ ಅದನ್ನಂದರೆ ರೋಗ ಲಕ್ಷಣಗಳನ್ನ ನೋಡಿ ಅಧ್ಯಯನ ಮಾಡಿ ಅದೇನು ಕಾಯಿಲೆ ಇರ್ಬೋದು ಅಂತ ಹೇಳ್ಬಿಟ್ಟು ಅಲ್ಲೇ ನಿರ್ಧರಣೆ ಮಾಡೋಕ್ಕಾಗತ್ತೆ ಅಂದರೆ ಅಲ್ಲೇ ಹೇಳಿಬಿಟ್ಟು ಮುಂಜಾಗ್ರತೆಯಾಗಿ ಇನ್ನೇನು ಮಾಡಬೇಕು ಮತ್ತು ಔಷಧೋಪಚಾರಗಳು ಏನು ತೊಗೋಬೇಕು ಅದನ್ನೆಲ್ಲ ಹೇಳಿ ಬರ್ತಾಯಿದ್ವಿ. ಜೊತೆಗೆ ಮಾದರಿಗಳ್ನು ಕೂಡ, ಅಂದರೆ ಸ್ಯಾಂಪಲ್ಸ್ ಏನಿದೆ ಕ್ಲಿನಿಕಲ್ ಸ್ಯಾಂಪಲ್ಸ್ ತೊಗೊಂಡು ಅದನ್ನು ಲ್ಯಾಬೊರೇಟ್ರಿಗೆ ತೊಗೊಂಡು ಬಂದು ಅದರ ವಿಶ್ಲೇಷಣೆ ಮಾಡಿ, ಅಂದರೆ ಲ್ಯಾಬೊರೇಟ್ರಿ ಅನಾಲಿಸಿಸ್ ಅದನ್ನು ಮಾಡಿ ಅದರ ಡಯಾಗ್ನೋಸಿಸ್ ಕನ್ಫರ್ಮ್ ಮಾಡ್ತಾಯಿದ್ವಿ. ಕನ್ಫರ್ಮ್ ಮಾಡಿ ಆ ಕಾಯಿಲೆ ಯಾವುದು ಮತ್ತು ಅದಕ್ಕೆ ಏನು ಟ್ರೀಟ್ಮೆಂಟ್ ತೊಗೋಬೇಕು ಅಥವಾ ಔಷಧೋಪಚಾರಗಳು ಏನು ಕೊಡಬೇಕು, ಮತ್ತು ಅದಕ್ಕೆ ಬೇರೆ ಸುತ್ತಮುತ್ತಲೂ, ಯಾಕೆ ಕಾಯಿಲೆ ಬಂದಿರುವಂಥ ಪ್ರಾಣಿ ಒಂದು ಭಾಗ ಆದರೆ ಇನ್ನು ಕಾಯಿಲೆ ಬರದೇ ಇರುವಂಥದ್ದು ಹೆಚ್ಚಿನ ಅಂಶದಲ್ಲಿರುತ್ತೆ, ಇಡೀ ಪಾಪ್ಯುಲೇಷನ್ ಇರುತ್ತೆ. ಸೊ ಅದಕ್ಕೆ ಬರದೇ ಇರೋದಕ್ಕೆ ಏನು ಮುಂಜಾಗ್ರತೆಯಾಗಿ ಲಸಿಕೆ ತೊಗೋಬೇಕು ಅಂತ ಹೇಳ್ಬಿಟ್ಟು, ಯಾವ ಲಸಿಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಕೂಡ ನಾನು ಅಡ್ವೈಸ್ ಮಾಡ್ತಿದ್ರಿ. ಸೊ ಅದು ಒಂಥರ ವಿಶೇಷ. ಆ ಭಾಗದಲ್ಲಿ ಎಲ್ಲ ಕಡೆ ಕೆಲಸ ಮಾಡಿ ಬಂದವರಿಗೆ ಇನ್ನಷ್ಟು ಜಾಸ್ತಿ ಅನುಭವ ಆಗಿರ್ತದೆ. ಆ ಪ್ರಾದೇಶಿಕವಾಗಿ ಜನಜೀವನನೂ ವಿಭಿನ್ನವಾಗಿರುತ್ತೆ. ಅಲ್ಲಿ ಬದುಕು ನಡೆಸೋದು ಅಂತಂದರೆ ನಮ್ಮ ಕೆಲಸದ ಜೊತೆಗೆ ಜನರ ಜೊತೆಗೆ ಬೆರೆಯೋದೇ ಒಂದು ವಿಶೇಷವಾದಂಥ ಅನುಭವ. ಖಂಡಿತ. ಈಗ ನೀವು ಬೆಳಗಾಂದಲ್ಲಿ ಇದ್ದಾಗಲಿ ಮತ್ತು ಈಗ ಬೆಂಗಳೂರು, ಇಲ್ಲಿಂದ ಅಲ್ಲಿ ಏನು ವ್ಯತ್ಯಾಸ ಅನಿಸ್ತಿತ್ತು? ಜನರ ಜೊತೆಗಿನ ಒಂದು ಒಡನಾಟ ಹೇಗಿರ್ತಿತ್ತು? ನಿಜ ಹೇಳಬೇಕು ಅಂತಂದರೆ ಬೆಂಗಳೂರು, ನಾನು ಆ್ಯಕ್ಚುಲಿ ಬೆಂಗಳೂರಿನವನು. ಬ್ಯಾಂಗ್ಳೂರು ಡಿಸ್ಟ್ರಿಕ್ಟಲ್ಲಿ ಚಿಕ್ಕ ಹೆಜ್ಜಾಜಿ ಅಂತ ದೊಡ್ಡಬಳ್ಳಾಪುರ ತಾಲೂಕಿನಿಂದ ನಾನು ಹುಟ್ಟಿ ಬೆಳೆದಿರೋದು. ಆದರೂ ಕೂಡ ನಗರದಲ್ಲಿನೇ ನಂದು ಎಲ್ಲ ನನ್ನ ಚೈಲ್ಡ್ಹುಡ್ ಆಗಲಿ ಕಾಲೇಜ್ ಡೇಸಲ್ಲಿ ಎಲ್ಲನೂ ಇಲ್ಲೇ ಕಳೆದಿರೋದು. ಆದರೂ ಕೂಡ ಅಲ್ಲಿ ಬೆಳಗಾವಿ ಅಂತ ನಗರದಲ್ಲಿ ಅಲ್ಲಿ ಕುರಿಗಾರರು, ಎಸ್ಪೆಷಲಿ ಕುರುಬರು ಅಂತ ಅಥವಾ ಕುರಿಗಾರರು ಅಂತ ಏನಂತೀರಿ, ಅವ್ರ ಜೊತೆ ಒಡನಾಟ ತುಂಬ ಚೆನ್ನಾಗಿತ್ತು. ಅವರು ಹೇಗೆ ಅಂತಂದರೆ ಪ್ರೀತಿ ತೋರಿಸಿದ್ರೆ ನಿಮಗೆ ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿರ್ತಾರೆ, ಎರಡೂ ಥರನೂ ಇರುತ್ತೆ. ಆದರೆ ನನಗೆ ಅವರ ಒಡನಾಟದಲ್ಲಿ ಪ್ರೀತಿ ತುಂಬ ಗಳಿಸಿದ್ದೀನಿ ನಾನು. ಅಂದರೆ ನಾವು ಅವ್ರಿಗೆ ಏನು ಅದೇ ಥರನೇ ಸೇವೆನೂ ಕೊಡ್ತಾ ಇದ್ವಿ. ಅವ್ರಿಗೇನಾದ್ರು ತೊಂದರೆ ಆಯಿತು ಅಂತಂದರೆ ಟೈಮ್ ನೋಡ್ತಿರ್ಲಿಲ್ಲ,
ಯಾವುದೇ ಟೈಮಲ್ಲಾಗಲಿ ಅವ್ರು ಫೋನ್ ಮಾಡಿದ್ರೆ ಈ ಥರ ತೊಂದರೆ ಇದೆ ಸರ್ ಅಂದರೆ ಪಾಪ ಅವ್ರ ಕುರಿಗಳು ಎಲ್ಲೋ ಬಿಟ್ಟಿರ್ತಾರೆ. ಈಗ ನಮಗೆ ಹೇಗೆ ಮನೆಗಳಿದೆ ಆ ಥರ ಕುರಿಗಳಿಗೆ ಮನೆ ಇರಲ್ಲ, ನಿಮಗೆ ಗೊತ್ತಿದೆ ಅಲ್ವಾ, ಯಾರಪ್ಪ ಅಂತ ಹೇಳ್ಬಿಟ್ಟು ಕಟ್ತಾರೆ, ಅಥವಾ ಕೊಟ್ಟಿಗೆ ಥರನೇ ಹಟ್ಟಿ ಹಾಕೋದು ಅಂತಾರೆ, ಬಲೆ ಹಾಕ್ಬಿಟ್ಟು ಅಲ್ಲಿ ಕುರಿಗಳನ್ನ ಬಿಟ್ಟಿರ್ತಾರೆ. ಸೊ ಅದು ಎಲ್ಲೋ ಇರುತ್ತೆ, ಊರಾಚೆ ಇರುತ್ತೆ. ಸೊ ಅಂಥ ಕಡೆಗೆಲ್ಲ ಹೋಗಿದ್ದೀನಿ ನಾನು. ಅಂಥ ಕಡೆಗೆ ಹೋಗಿ ಅವ್ರದ್ದು ಏನು ತೊಂದರೆ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಬಿಟ್ಟು ಅದಕ್ಕೆ ಸೂಟಬಲ್ ಆಗಿ ಇಂಜೆಕ್ಷನ್ ಆಗಲಿ ಟ್ರೀಟ್ಮೆಂಟ್ ಏನು ಕೊಡಬೇಕು ಅಂತೆಲ್ಲ ಅಡ್ವೈಸ್ ಮಾಡಿಬಿಟ್ಟು ಬರ್ತಾಯಿದ್ವಿ. ಸೊ ಇನ್ ದಿ ಪ್ರೋಸೆಸ್ ಅಲ್ಲಿ ಅವ್ರ ಜೊತೆಗೆ ಒಬ್ಬನಾಗಿ ಬೆಳೆದಿದ್ದೀನಿ ಅಂತ ಹೇಳ್ಬೋದು. 11 ವರ್ಷ ನಾನು ಎಷ್ಟೋ ಸಲ ನೀವು ನಮ್ಮದೇ ಇರ್ಬೋದು ಕುರಿಗಳ ಹಾಲಿಂದ ಮಾಡಿರೋ ಟೀ ಕುಡ್ದಿದ್ದೀನಿ. ಹಾಂ, ಯಾಕೆ ಜನಕ್ಕೆ ಸಾಧಾರಣವಾಗಿ ಎಲ್ಲೂ ಸಿಕ್ಕಲ್ಲ, ಅದು ಸಿಗೋದೇ ಇಲ್ಲ ಅನ್ಕೊಳ್ಳಿ. ಸಿಗಬೇಕಂತಂದ್ರೆ ಅದಕ್ಕೆ ಬೆಲೆ ಜಾಸ್ತಿ ಕೊಡ್ಬೇಕು. ಕುರಿ ಹಾಲು ಸ್ವಲ್ಪ ವಾಸನೆ ಇರುತ್ತೆ, ಆದರೆ ಮೇಕೆ ಹಾಲು ನಿಮಗೆ ಗೊತ್ತೇ ಆಗೋದಿಲ್ಲ. ಈ ಹಾಲಿದ್ದಂಗೆ ಇರುತ್ತೆ, ಅದೇ ಥರನೇ ಕಾಫಿ ಇರುತ್ತೆ, ಟೀ ಮಾಡ್ತಾರಲ್ಲ ಸರ್. ಈಗ ಈ ಒಂದು ಇಲಾಖೆಯಲ್ಲಿ ತಾವು ಒಬ್ಬ ಮುಖ್ಯಸ್ಥರಾಗಿ ಕೂಡ ಕೆಲಸ ನಿರ್ವಹಿಸ್ತಾ ಕಾಲ ಕಳೀತಾ ಹೋದ್ರಿ. ಇಂಥದ್ದೊಂದು ಕೋರ್ಸು ಇದು ನನಗೆ ಇಷ್ಟು ಅನುಭವ ಕೊಟ್ಟಿದೆಯಲ್ಲ, ಇಂಥ ಒಂದು ವಿಶೇಷ ಡಿಪಾರ್ಟ್ಮೆಂಟು ಭಾಳ ಒಂದು ಒಳ್ಳೆಯ ಡಿಪಾರ್ಟ್ಮೆಂಟ್ ಇದು ಅಂತಂಥೇಳಿ ನಿಮ್ಗೆ ಅನಿಸ್ತು. ಇಂಥದ್ದು ಪಶು ವೈದ್ಯಕೀಯ ಈ ಒಂದು ಕೋರ್ಸನ್ನು ಮಾಡಬೇಕು, ವೆಟರ್ನಿಟಿ ಓದಬೇಕು ಅಂತಂತೇಳಿ ನಿಮ್ಗೆ ಮೊದಲೇ ಅನಿಸುತ್ತಾ? ನಿಮ್ಮ ಓದಿನ ದಿನಗಳಲ್ಲಿ ಏನೇನು ಚಟುವಟಿಕೆಗಳಿದ್ವು, ಮತ್ತು ನಾನು ಈ ಮರ್ತುಬಿಟ್ಟು ಈ ಡಿಪಾರ್ಟ್ಮೆಂಟಿಗೆ ಬಂದೆ ಅಂತಲೂ ಕೆಲಸ ಅಂತಿರ್ತಾರೆ ಕೆಲವರು. ಅಲ್ಲ, ನೀವು ಹೇಳಿದ ನಿಜಾನೇ. ನಾನು ತಪ್ಪಿ ಬಂದವನೇನೆ ಈ ಡಿಪಾರ್ಟ್ಮೆಂಟ್ಗೆ. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ನನಗೂ ಆ್ಯಕ್ಚುಲಾಗಿ ಜನರಲ್ ಟೆಂಡೆನ್ಸಿ ಹೇಗಿರುತ್ತೆ ಅದೇ ಥರ ನನಗೂ ಇಂಜಿನಿಯರಿಂಗ್ ಓದಬೇಕು ಅಂತ ತುಂಬ ಇಷ್ಟ ಇತ್ತು. ಅದು ಸೀಟು ಸಿಕ್ಕಿತ್ತು, ಆದರೆ ಮನೆ ವಾತಾವರಣ ಅಂದರೆ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಸುಲಭವಾಗಿ ಇಲ್ಲದೇ ಇದ್ದಿದ್ದರಿಂದ ನನಗೆ ಮೆರಿಟ್ ಮೇಲೆ ಇಲ್ಲಿ ಎರಡು ಕಡೆನೂ ಮೆರಿಟ್ ಮೇಲೆ ಸಿಕ್ಕಿತ್ತು. ಸೊ ಹಾಗಾಗಿ ಇಲ್ಲಿ ಮೆರಿಟ್ ಮೇಲೆ ಸಿಕ್ಕಾಗ ನಮ್ಮ ತಂದೆ ಇಲ್ಲ ಇದರಲ್ಲಿ ಹೋಗು, ಇದರಲ್ಲಿ ಜಾಸ್ತಿ ಖರ್ಚಿಲ್ಲ ಅಂತ ಹೇಳ್ಬಿಟ್ಟು ನಿಜ ಹೇಳಬೇಕು ಅಂದರೆ ಅದು. ಆದರೆ ನಾನು ಯಾವತ್ತೂ ಅದಕ್ಕೆ ಏನು ರಿಗ್ರೆಟ್ ಅಂತೂ ಇಲ್ಲ, ನೋ ರಿಗ್ರೆಟ್, ಪಶ್ಚಾತ್ತಾಪ ಇಲ್ಲ. ನೀವು ತುಂಬ ಸುದೈವಿಗಳು, ಇಂತಹ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿದ್ದೀರಿ ನೀವು ಅಂತ ಹೇಳಿ ಬೇರೆಯವರು ನೋಡೋರು ಹೇಳ್ತಾರೆ. ಖಂಡಿತ. ಇಂಜಿನಿಯರಿಂಗ್ ಮಾಡಿದ್ರು ಕೂಡ ಅವಕಾಶಗಳು ಇದ್ದು ಅವಾಗ, ಮತ್ತು ಈ ಥರ ವೆಟರ್ನರಿ ಓದೋರಿಗೆ ಅವಕಾಶಗಳು ಆಗಲೂ ಈಗಲೂ ಹಾಗೇ ಇದೆ, ತುಂಬ ಡಿಮಾಂಡ್ ಅಂತಂತೇಳಿ ಈಗಲೂ ಹೇಳ್ತಾರೆ. MBBS ಸೀಟ್ ಸಿಕ್ಕೋದಕ್ಕಿಂತ ವೆಟರ್ನರಿ ಸಿಕ್ಕರೆ ಬೇಕಾದ್ರೆ ವೆಟರ್ನರಿ ಹೋಗೋಪ್ಪ ಅಂತ ಹೇಳೋರು. ಹೌದು, MBBS ಸೀಟ್ ಸಿಕ್ತಿತ್ತು, ವೆಟರ್ನರಿ ಸೀಟ್ ಸಿಕ್ತಿರ್ಲಿಲ್ಲ ಅವಾಗ, ಆ ಥರ ಡಿಮ್ಯಾಂಡ್ ಇತ್ತು. ನಾನು ಅದೇ ಹೇಳಿದ್ನಲ್ಲ, ಅದು ತಪ್ಪಿ ಹೋದರೂ ಕೂಡ ನನಗೇನು ಐ ಡೋಂಟ್ ಹ್ಯಾವ್ ಎನಿ ರಿಗ್ರೆಟ್ಸ್. ಒಳ್ಳೆಯದಾಗಿ. ಈಗ ಇಡಿಯಾಗಿ ಸಂಸಾರ ಸಮೇತ ಒಂದೊಂದು ಊರಿಗೆ ಹೋಗಬೇಕು, ಆವಾಗ ಇಲ್ಲಿ ನಮ್ಮದು ಮೂಲ ಊರನ್ನು ಬಿಟ್ಟು ಹೋಗಿರ್ಬೇಕಾಗತ್ತೆ. ಸುಮಾರು ವರ್ಷ ಕಾಲ ಇಲ್ಲಿದ್ದಾಗ ಇಲ್ಲಿ ಮನೆ ಕಟ್ಕೊಂಡು ಅಕಸ್ಮಾತ್ ಇದ್ಬಿಟ್ರೆ ಮನೆಯೇ ಬಿಟ್ಟು ಹೋಗ್ಬೇಕು, ಮನೆ ಇನ್ನೊಬ್ಬರಿಗೆ ಬಾಡಿಗೆ ಕೊಡಬೇಕು ಇತ್ಯಾದಿಯಲ್ಲಿ ಇರ್ತವೆ. ಹೇಗೆ ಅನಿಸ್ತಿತ್ತು ಬೆಂಗಳೂರಿಂದ ಬೆಳಗಾವಿ ಆ ಕಡೆ ಎಲ್ಲ ಓಡಾಡುವ? ಅಲ್ಲ, ಆದರೆ ಸರ್ಕಾರಿ ಸೇವೆ ಅಂತ ಇದ್ದಾಗ ನಾವು ಇದನ್ನೆಲ್ಲ ನೋಡಬಾರ್ದು ಅಲ್ವಾ, ಅದು ನಿಮಗೂ ಗೊತ್ತಿರುತ್ತೆ. ಬೆಂಗಳೂರಿನವನೇ ಇರ್ಬೋದು ನಾನು, ಆದರೂ ಕೂಡ ಸರ್ಕಾರಿ ಸೇವೆಯಲ್ಲಿದ್ದಾಗ ವರ್ಗಾವಣೆ ಅನ್ನೋದು ಸಾಧಾರಣ. ಸಂಸಾರ ಸಮಯ ಅದೆಲ್ಲ ಅಫ್ಕೋರ್ಸ್. ನಾನು ಈ ಸಂಸ್ಥೆಯಲ್ಲಿ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ ಇದ್ದಿದ್ದರಿಂದ ಅಲ್ಲಿ ಪ್ರಾದೇಶಿಕ ಸಂಶೋಧನಾ ಕೇಂದ್ರಗಳೇನಿತ್ತು ಅದು ಬರೀ 4, ಒಂದೊಂದು ಡಿವಿಷನ್ಗೆ ಒಂದೊಂದಿತ್ತು. ಅದರಿಂದ ಇಡೀ ರಾಜ್ಯದಲ್ಲಿ 4 ಇದ್ದಿದ್ದು, ಬೆಂಗಳೂರು ಬಿಟ್ಟರೆ ಇನ್ನು 4 ಕಡೆಗಿತ್ತು. ಸೊ ಹಾಗಾಗಿ ಅದರಲ್ಲಿ ಒಂದು ಬೆಳಗಾವಿ. ಸೊ ಬೆಳಗಾವಿಗೆ ಹೋದಾಗ ಇನ್ಫ್ಯಾಕ್ಟ್ ನನಗೂ ಆ್ಯಕ್ಚುಲಾಗಿ ಟ್ರಾನ್ಸ್ಫರ್ ಆದಾಗ ಬೇಜಾರಾಗಿತ್ತು, ಯಾಕೆಂದರೆ ನನ್ನ ಮಕ್ಕಳು ಚಿಕ್ಕವರಿದ್ದರು. ನನ್ನ ಮಗು ದೊಡ್ಡವನು 2ನೇ ಕ್ಲಾಸು, 2ನೇ ಮಗು ನನ್ನ ಮಗಳು, ಅವಳು UKG ಇದ್ಲು. ಸೊ ಹಾಗಾಗಿ ಅವಾಗ ಅದನ್ನು ಶಿಫ್ಟ್ ಮಾಡ್ಕೊಂಡು ಫ್ಯಾಮಿಲಿ ಶಿಫ್ಟ್ ಮಾಡಬೇಕು ಅಂದರೆ ತೊಂದರೆ ಇರೋ ಅಂಥದ್ದೇ. ಬಟ್ ಆದ್ರೂ ನಾವು ಒಟ್ಟಿಗೆ ಇರಬೇಕು ಅನ್ನೋದೊಂದು ಮನಸ್ಸಲ್ಲಿತ್ತು, ಮತ್ತು ಸೇವೆ ಮಾಡಬೇಕು ಅನ್ನೋದೊಂದು ಇದ್ದಿದ್ದರಿಂದ ಸೊ ಫ್ಯಾಮಿಲಿ ಕರ್ಕೊಂಡೇ ಹೋದೆ. ಬಟ್ ಒಂದು ಹೇಳಬೇಕು, ನಿಮಗೆ ನಿಜ ಹೇಳಬೇಕು ಅಂತಂದರೆ ಬಹಳ ಖುಷಿ ಪಟ್ಟಿದ್ದೀವಿ. ನನ್ನ ಮಕ್ಕಳದ್ದು ಆಲ್ಮೋಸ್ಟ್ ಎಜುಕೇಷನ್ ಎಲ್ಲ, ಮಗಳದ್ದು ಅಪ್ ಟು 10th ಸ್ಟ್ಯಾಂಡರ್ಡ್ವರೆಗೂ, ಮಗ PUC ಮುಗಿಸೋವರೆಗೂ ಅಲ್ಲೇ ಇದ್ವಿ. ಮತ್ತು ಬೆಳಗಾವಿ ತುಂಬ ಇಷ್ಟಪಡೋವಂಥ ಜಾಗ ನಿಮಗೆ. ಅಂದರೆ ಎಜುಕೇಷನ್ ವಿಷಯದಲ್ಲೂ ಇಟ್ಸ್ ಎಜುಕೇಷನ್ ಹಬ್ ನಾರ್ತ್ ಕರ್ನಾಟಕಗೆ, ಅದು ಒಂದು. ಎರಡನೇದು ನಿಮಗೆ ಏನು ಪರ್ಫಾರ್ಮಿಂಗ್ ಆರ್ಟ್ಸ್ ಇದೆ, ಪ್ರದರ್ಶನ ಕಲೆಗಳಿದೆ, ಅದರಲ್ಲಿ ಕೂಡ ಸಾಕಷ್ಟು ಅವಕಾಶ ಇದೆ ನಿಮಗೆ. ಇನ್ಫ್ಯಾಕ್ಟ್ ಅಲ್ಲಿ ಇದ್ದಿದ್ದರಿಂದ ನನ್ನ ಮಗಳು, ನಾವು 5 ವರ್ಷಕ್ಕೇ ನನ್ನ ಮಗಳನ್ನ ಭರತನಾಟ್ಯಕ್ಕೆ ಹಾಕಿದೆ. ಅವಳು ಇನ್ಫ್ಯಾಕ್ಟ್ ಅವಳು 5ನೇ ಕ್ಲಾಸಿಗೆ ಬಂದಾಗ ಅವಳು ಸ್ಟೇಟ್ಗೆ ಬಾಲ ಪ್ರತಿಭೆ ಅಂತ ಹೇಳ್ಬಿಟ್ಟು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಕಾಂಪಿಟೇಷನ್ಗಳು ನಡೆಸ್ತಾರೆ, ಸ್ಪರ್ಧೆ ನಡೆಸ್ತಾರೆ. ಪ್ರತಿಭಾ ಕಾರಂಜಿಗಳಲ್ಲಿ ಕೂಡ ಪ್ರತಿಭಾ ಕಾರಂಜಿ ಥರನೇ ಇದು ಕಲಾ ಪ್ರತಿಭೋತ್ಸವ ಅಂತ ನಡೆಸ್ತಾರೆ. ಅವಾಗ ಜಿಲ್ಲಾ ಮಟ್ಟದಲ್ಲಿ ಮತ್ತು ವಿಭಾಗ ಮಟ್ಟದಲ್ಲಿ ಅದೆರಡು ಕಡೆನೂ ನನ್ನ ಮಗಳು ಫಸ್ಟ್ ಬಂದು, ಆಮೇಲೆ ರಾಜ್ಯ ಮಟ್ಟದಲ್ಲೂ ಕೂಡ ಬಾಲ ಪ್ರತಿಭೆಯಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದಾಳೆ. ವೆರಿ ಗುಡ್, ವೆರಿ ಗುಡ್, ಭಾರಿ ಸಂತೋಷ. ಸೊ ಅದು ಒಂದು.
ಮತ್ತೆ ಜೊತೆಗೆ ನನ್ನ ಮಗ ಆ್ಯಕ್ಚುಲ್ ಆಗಿ ಅಲ್ಲಿದ್ದಾಗ ಅವನು ತಬಲಾ ಕಲಿತಾ ಇದ್ದ. ಅಲ್ಲಿ ತಬಲಾ ಕಲಿತಿದ್ದೆ, ಯಾಕೆಂದ್ರೆ ಉತ್ತರ ಕರ್ನಾಟಕದಲ್ಲಿ ತಬಲಾ ಇರ್ತದೆ, ತಬಲಾ ಜಾಸ್ತಿ, ಮೃದಂಗ ಇರುತ್ತೆ, ಇಲ್ಲಿ ಮೃದಂಗ ಇದ್ದಂಗೆ. ಬಟ್ ಮೃದಂಗದ ಕಡೆ ಒಲವು ನಮಗೆ ಜಾಸ್ತಿ ಇತ್ತು. ಜೊತೆ ಯಾಕೆಂದ್ರೆ ನನ್ನ ಹೆಂಡತಿ ಕೂಡ ಹಾಡುಗಾರಿಕೆಯಲ್ಲಿರ್ತಾಳೆ, ಕರ್ನಾಟಕ ಮ್ಯೂಸಿಕಲ್ಲಿ ಇರ್ತಾಳೆ. ಸೊ ಅದರಿಂದ ಅವಳಿಗೆ ಮೃದಂಗ ಕಲಿಸ್ಬೇಕು ಅಂತ ನಮ್ಮಿಬ್ರಿಗೂ ತುಂಬಾ ಇಷ್ಟ ಆಯ್ತು. ಅಂದ್ರೆ ಒಬ್ರು ಹಾಡಿದಾಗ ಒಬ್ರು ಮೃದಂಗ ಆಗತ್ತೆ ಅಂತ ಹೇಳಿ, ಸೊ ಅದಕ್ಕೆ ಏನ್ ಮಾಡ್ತಾ ಇದ್ವಿ, ಅವನ ಅಲ್ಲಿ ತಬಲಾ ಕಲಿತಿದ್ದ, ಬಟ್ ಇಲ್ಲಿಗೆ ಬಂದು ಮೃದಂಗ ಕಲಿತಾ ಇದ್ದ. ಈಗ ಆಯ್ತು, ಇವರೆಲ್ಲ ತಬಲಾ ಮೃದಂಗ ಹಾಡುಗಾರರು ಎಲ್ಲರೂ ಸಿಕ್ಕರು. ನಿಮ್ಗೆ? ನಾನು ಆ್ಯಕ್ಚುಲಾಗಿ ಹಾಡುಗಾರನೇ. ನಾನು ಕರ್ನಾಟಕ ಮ್ಯೂಸಿಕಲ್ಲಿ ಜೂನಿಯರ್ ಗ್ರೇಡ್ ಪರೀಕ್ಷೆ ಪಾಸ್ ಮಾಡಿದ್ದೀನಿ. ಜೊತೆಲಿ ಹಾಡು ಕೂಡ ಹಾಡ್ತೀನಿ ಕೆಲವು ಕಡೆ ಎಲ್ಲಾರು, ಅದು ಒಂದು. ಮತ್ತೆ ಇನ್ನೊಂದು, ನಾನು ವೈಲಿನ್ ಕಲ್ತಿದ್ದೀನಿ. ವೈಲಿನ್ ಈಗಲೂ ಕಲಿತಾ ಇದ್ದೀನಿ. ರಿಟೈರ್ಮೆಂಟ್ ಸರ್ವಿಸಲ್ಲಿ ಇರೋ ತನಕ ಒಂದಾಗತ್ತಲ್ಲ, ಆವಾಗ ಸರ್ವಿಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ. ಪರ್ಸನಲ್ ಲೈಫ್ ಇದನ್ನೆಲ್ಲ ಹಾಬೀಸ್ ಕಂಟಿನ್ಯೂ ಮಾಡಕ್ ನಮ್ಗೆ ಅವಕಾಶ ಕಡಿಮೆ ಆಗಲ್ಲ. ಮತ್ತೆ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾಗ ಅದು ಇನ್ನೂ ಆಗಲ್ಲ 24 ತಾಸು ನಾವು ಸರ್ಕಾರಿ ಅಧಿಕಾರಿ. ಯಾಕಂದ್ರೆ ನಾನು ರಿಟೈರ್ಮೆಂಟ್ ಒಂದು ಫ್ಯೂ ಇಯರ್ಸ್ ಮುಂಚೆಯಿಂದ ನಾನು ಹೇಳಿದೆ ನಿಮಗೆ, ಸದರ್ನ್ ರೀಜನಲ್ ಡಿಸೀಸ್ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿ ಅಂತ ದಕ್ಷಿಣ ಪ್ರಾಂತೀಯ ರೋಗ ನಿರ್ಧರಣಾ ಕೇಂದ್ರದ ಮುಖ್ಯಸ್ಥ ಆಗಿದ್ದೆ ನಾನು. ಅದರಲ್ಲಿ ಸದರ್ನ್ ಸ್ಟೇಟ್ಸ್, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ, ಪಾಂಡಿಚೇರಿ, ಇದಿಷ್ಟಕ್ಕೆ. ಹೌದು, ಸದರ್ನ್ ಇಂಡಿಯಾಗೆ ದಿಸ್ ವಾಸ್ ಎ ರೆಫರಲ್ ಲ್ಯಾಬೊರೇಟರಿ ಅಲ್ವಾ. ಇದು ಒಂಥರ ಬಹಳ ವಿಶೇಷವಾದಂತಹ ಡಿಪಾರ್ಟ್ಮೆಂಟು. ಈಗ ದೊಡ್ಡ ಕೆಲವು ರೋಗಗಳನ್ನು ಒಂದೊಂದು ಪರೀಕ್ಷೆಗಳನ್ನು ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ, ಸರ್ಕಾರ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಹೌದು, ಆ ರೀತಿ ನಿಮ್ಮ ಒಂದು ಕೆಲಸದ ಅವಧಿನಲ್ಲಿ ಇಂಥದ್ದು ಒಂದು ಸವಾಲಿನ ಕೆಲಸ ನಾನು ಮಾಡಬೇಕಾಯಿತು, ಬಹಳ ಜವಾಬ್ದಾರಿ ಇತ್ತು ಅಂತ ಹೇಳಿ ಇಂಥದ್ದು ಏನಾರು ಇದೆಯಾ ಸರ್? ಖಂಡಿತ. ಹಕ್ಕಿ ಜ್ವರದ ಔಟ್ ಬ್ರೇಕ್ಗಳಾದಾಗ, ರೋಗೋದ್ರೇಕಗಳಾಗುತ್ತಲ್ಲ, ಅವಾಗಂತೂ ನಮ್ಮ ಜವಾಬ್ದಾರಿ ಹೇಳಕ್ಕೆ ಆಗಲ್ಲ, ಅಷ್ಟರ ಮಟ್ಟಿಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಕೇರಳದಲ್ಲಿ ಒಂದ್ಸಲ ಜ್ಞಾಪಕ ಇದೆ ಚೆನ್ನಾಗಿ, ಕೇರಳದಲ್ಲಿ ಬಾತುಕೋಳಿಗಳಲ್ಲಿ ಹಕ್ಕಿ ಜ್ವರ ಬಂದ್ಬಿಟ್ಟಿತ್ತು. ಆವಾಗ ಕೋಳಿಗಳಲ್ಲಿ ಬರೋದು ಸಾಧಾರಣ ಆಗಿತ್ತು, ಅಷ್ಟೊತ್ತಿಗೆ ಹೊಸದಾಗಿದ್ರು ಕೂಡ ಸಾಧಾರಣ ಆಗಿತ್ತು. ಅಲ್ಲಿ ಕೇರಳದಲ್ಲಿ ಬಾತುಕೋಳಿಗಳ ಸಂಖ್ಯೆ ಜಾಸ್ತಿ, ನಿಮ್ಗೆ ಗೊತ್ತಿರ್ಬೋದು. ಸೊ ಅಲ್ಲಿ ಡಕ್ಸ್ ಅಲ್ಲಿ ಹಕ್ಕಿ ಜ್ವರ ಬಂದ್ಬಿಟ್ಟಿತ್ತು. ನಾವು ಅವಾಗ ಸಾಧಾರಣ ಅಂದ್ರೆ ಸೈಂಟಿಸ್ಟ್ ಆಗಿದ್ರು ಕೂಡ ಅಪ್ ಟು ಚೀಫ್ ಮಿನಿಸ್ಟರ್ ತನಕ ಡಿಸ್ಕಷನ್ಗೆ ಹೋಗ್ತಾ ಇದ್ವಿ. ಈವನ್ ಡೆಲ್ಲಿಯಿಂದ ಬರೋರು. ಇದು ಆಕ್ಚುಲಿ SRDDL ಅನ್ನೋದು ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಾಜೆಕ್ಟ್ ಅದು. ಸೊ ಅಲ್ಲಿಂದ ನಾನು ಅದೇ ಹೇಳಿದ್ನಲ್ಲ, ನಾನು ಇದರಲ್ಲಿ 7 ರಾಜ್ಯಗಳು ಬರ್ತಾ ಇತ್ತು ಅಂತ. ಸೊ ಅವಾಗ ಅಪ್ ಟು ಚೀಫ್ ಮಿನಿಸ್ಟರ್ ತನಕ ಹೋಗಿ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಏನು ಮಾಡಬೇಕು ಮುಂದೆ. ಮತ್ತೇನು ಅಂದರೆ ಅದು ಬರೀ ಅಷ್ಟಕ್ಕೆ ಅಲ್ಲ, ಕೋಳಿ ಸಾಯ್ತು ಅದೇನು ಡಯಾಗ್ನೋಸಿಸು ಅಲ್ಲಿಗೆ ನಿಲ್ತಿರ್ಲಿಲ್ಲ. ಪ್ರಿವೆನ್ಷನ್ ಏನು ತಗೋಬೇಕು ಮತ್ತು ಅದರ ಡಿಸ್ಪೋಸಲ್ ಹೇಗೆ ಅನ್ನೋದು ತುಂಬ ಇಂಪಾರ್ಟೆಂಟ್ ರೆಸ್ಪಾನ್ಸಿಬಿಲಿಟಿ ಇರ್ತಿತ್ತು. ಸೊ ಅದೆಲ್ಲ ಇಟ್ ವಾಸ್ ಎನ್ ಎಕ್ಸ್ಪೀರಿಯನ್ಸ್ ಬೈ ಇಟ್ ಸೆಲ್ಫ್. ತುಂಬ ಅಂದರೆ ನಾನಂತೂ ಜವಾಬ್ದಾರಿ ಇರ್ತಿತ್ತು, ಅಷ್ಟೇ ಕಷ್ಟಪಟ್ಟಿದ್ದೀನಿ, ಆದರೂ ಖುಷಿ ಪಟ್ಟಿದ್ದೀನಿ. ಈಗ ಈ ಜೊತೆಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಇಂತಹ ಅಧಿಕಾರಿಗಳನ್ನಾದರೂ ನಾವು ಸ್ಮರಿಸ್ತೀವಿ, ಸ್ನೇಹಿತರಾಗಿರ್ತೀವಿ, ಬಟ್ ಜೊತೆಗೆ ಕೊಲೀಗ್ ಆಗಿರ್ತೀವಿ. ಅಲ್ಲಿ ಏನೋ ಒಂದು ಸ್ನೇಹದ ದೃಷ್ಟಿಯಿಂದ ನಮಗೆ ಒಂಥರ ಬಹಳ ಚೆನ್ನಾಗಿತ್ತು ಅಂತ ಹೇಳಿ ನೆನಪಿಸೋದಾದ್ರೆ, ಅದೇ ನನ್ನ ಕೊಲೀಗು ಕ್ಲಾಸ್ಮೇಟು. ನಾನು 78 ನಾನು ಕ್ಲಾಸ್ಮೇಟ್ ಆಗಿದ್ದ. 78, 83 ಡಿಗ್ರಿನಲ್ಲಿ ಕ್ಲಾಸ್ಮೇಟು, ಆಮೇಲೆ ಮಾಸ್ಟರ್ ಡಿಗ್ರಿಲಿ ಕ್ಲಾಸ್ಮೇಟು, ಆಮೇಲೆ ಒಂದೇ ಕಡೆ ಕೆಲ್ಸಕ್ಕೆ ಸೇರಿದ್ವಿ, ಡಾಕ್ಟರ್ ವೆಂಕಟೇಶ್ ಅಂತ ಹೇಳ್ಬಿಟ್ಟು. ಸೊ ನಾವಿಬ್ರು ಅದೇ ಸಂಸ್ಥೆಗೆ ಸೇರಿದ್ವಿ, ರಿಟೈರ್ ಆಗೋ ತನಕ ಅಲ್ಲೇ ಇದ್ವಿ. ಅವನು 1 ವರ್ಷ ಮುಂಚೆ ರಿಟೈರ್ ಆದ ಅಷ್ಟೇ. 2023ನಲ್ಲಿ ಅವನು ರಿಟೈರ್ ಆದ, ನಾ 24ಅಲ್ಲಿ ರಿಟೈರ್ ಆದ. ವಿ ಹ್ಯಾಡ್ ವೆರಿ ಗುಡ್ ಟೈಮ್. ಮತ್ತು ನನ್ನ ಸಬಾರ್ಡಿನೇಟ್ ಸ್ಟಾಫ್ ಅಂದರೆ ನನ್ನ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದಂಥ ಅಧಿಕಾರಿಗಳು, ಶಿವರಾಜ್ ಅಂತ ಹೇಳಿ, ಅವರು ಇವಾಗ SRDDL ಹೆಡ್ ಆಗಿದ್ದಾರೆ. ಮತ್ತು ಶಿವಶಂಕರ್ ಅಂತ ಹೇಳ್ಬಿಟ್ಟು ಅವರು ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಹೆಡ್ ಆಗಿದ್ದಾರೆ. ಎಲ್ಲ ವಿ ಹ್ಯಾಡ್. ಈಗ ಡಿಪಾರ್ಟ್ಮೆಂಟಿಂದ ನಾವು ಹೊರಗಡೆ ಬಂದು ನಿವೃತ್ತಿ ಜೀವನ ನಡೆಸ್ತಾ ಇರ್ತೀವಿ, ಮತ್ತೆ ಬೇರೆ ಕಾರಣದಿಂದ ಅಲ್ಲಿ ನಾವು ಹೋಗೋದಿರುತ್ತೆ, ಅಥವಾ ಯಾವುದೋ ಒಂದು ಮಾಹಿತಿ ಕೊಡೋದಿರ್ತದೆ, ಉಪನ್ಯಾಸ ಕೊಡೋದಿರ್ತದೆ, ಏನೋ ಸಮಾರಂಭ ಇರ್ತದೆ. ಹೇಗೆ ನೀವು ಕನೆಕ್ಟ್ ಆಗಿದ್ದೀರಿ? ಮತ್ತೆ ಅದೇ ಒಂದು ವೃತ್ತಿ ಜೀವನದ್ದು ಒಂದು, ಹೋಗ್ತಿರ್ತೀವಿ ಬರ್ತಿರ್ತೀವಿ, ಅದರದ್ದೆಲ್ಲ ನಡೀತಿರುತ್ತೆ. ಮತ್ತು ಇನ್ನೊಂದು ನನಗೆ ಎಕ್ಸ್ಪರ್ಟೀಸ್ ಏನು ಅಂತಂದರೆ, ಈ NABL ಅಂತ ಒಂದು ಅಕ್ರಿಡಿಟೇಷನ್ ಇದೆ. ಹಾಸ್ಪಿಟ್ಲ್ಗಳಿಗೆ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು, ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿಗಳಿಗೆ ಅವ್ರದ್ದೇ ಆದಂಥ ಒಂದು ಸ್ಟ್ಯಾಂಡರ್ಡ್ ಇದೆ ಅಂತ ಹೇಳ್ಬಿಟ್ಟು NABL ಅಂತ ಒಂದಿದೆ, ನ್ಯಾಷನಲ್ ಅಕ್ರಿಡಿಟೇಷನ್ ಬ್ಯೂರೋ ಅಂತ ಹೇಳ್ಬಿಟ್ಟು. ನಾನಿದ್ದಾಗ ಆಕ್ಚುಲ್ ಆಗಿ ನನ್ನ 6 ಲ್ಯಾಬೊರೇಟರಿಗಳಿಗೆ, ನನ್ನ ಕೈ ಕೆಳಗಡೆ 7 ಲ್ಯಾಬೊರೇಟರಿ ಇತ್ತು, 6 ಲ್ಯಾಬೊರೇಟರಿಗಳಿಗೆ 23 ಟೆಸ್ಟ್ಗಳಿಗೆ ನಾನು NABL ಅಕ್ರಿಡಿಟೇಷನ್ ಮಾಡಿಸಿದ್ದೆ.
ಸೊ ಅದು ಇಂಡಿಯಾದಲ್ಲೇ ಫಾರ್ ದ ಫಸ್ಟ್ ಟೈಮ್. ವೆರಿ ಗುಡ್. ಇನ್ಫ್ಯಾಕ್ಟ್ ಅನಿಮಲ್ ಹಸ್ಬೆಂಡ್ರಿ ಕಮಿಷನರು ನಮ್ಮ ರಿವ್ಯೂ ಎಲ್ಲ ತಗೊಳ್ತಾ ಇದ್ರಲ್ಲ, ಅವಾಗ ತುಂಬ ಅಪ್ರಿಷಿಯೇಟ್ ಮಾಡಿಬಿಟ್ಟು ಹೇಳಿದರು, SRDDL ಹೆಡ್ ಡಾಕ್ಟರ್ ಶ್ರೀಪಾದ್ ಅವರು ಇವರು ಇವಾಗ NABL ಅಕ್ರೆಡಿಟೇಷನ್ ಮಾಡಿದ್ದಾರೆ. ಸೊ ಇದನ್ನು ಮಾದರಿಯಾಗಿ ತೊಗೊಂಡು ರೋಲ್ ಮಾಡಲ್ ಥರ ತೊಗೊಂಡು ಬೇರೆ ಎಲ್ಲ ಇಲ್ಲಿ ಸದರ್ನ್ ರೀಜನಲ್ಲಿ ಹೇಗೆ SRDDL ಇದೆ ಅದೇ ಥರ ಇಂಡಿಯಾದಲ್ಲಿ 6 ಇದೆ. ಸೊ ಬೇರೆ ಎಲ್ಲಾರ್ಗು ಹೇಳೋರು ಅವ್ರದ್ದು ರೋಲ್ ಮಾಡಲ್ ಥರ ತೊಗೊಂಡು ನೀವು ಬೇರೆ ಎಲ್ಲರೂ ಅಕ್ರೆಡಿಟೇಷನ್ ಮಾಡಿಸಿ ಅಂತ ಹೇಳ್ಬಿಟ್ಟು. ಈಗ ನೆಕ್ಸ್ಟ್ ಅದೇ ಹೇಳಿದ್ನಲ್ಲ ಡಾಕ್ಟರ್ ಶಿವರಾಜ್ ಅಂತ, ಅವರು ಕಂಟಿನ್ಯೂ ಮಾಡ್ತಿದ್ದಾರೆ ಲೆಗೆಸಿ. ಅವರು ಇವಾಗ ನೆಕ್ಸ್ಟ್ ರಿನ್ಯೂವಲ್ ಆಯಿತು, NABL 2030 ತನಕ ರಿನ್ಯೂವಲ್ ಆಗಿದೆ. ಇಟ್ಸ್ ಗೋಯಿಂಗ್ ಆನ್ ವೆರಿ ವೆಲ್. ಇದೇ ನಮಗೆ ಯಾಕಂದರೆ ಜನಸಾಮಾನ್ಯರು ಹೊರಗಡೆ ಕಲಾವಿದರಿಗೆ ಪ್ರಶಸ್ತಿ ಪುರಸ್ಕಾರಗಳು ಸಿಕ್ಕಂಗೆ ಸರ್ವಿಸ್ಲಿದ್ದವ್ರಿಗೆ ಯಾವುದೇ ರೀತಿಯಾದಂಥ ಪುರಸ್ಕಾರಗಳು ಪ್ರಶಸ್ತಿಗಳು ಘೋಷಣೆ ಆಗಲ್ಲ. ನಮ್ದು ಏನಂದರೆ ಮಾಡಿದ ಕೆಲಸ ಅಲ್ಲಿ ಸಾಧನೆ ಹೇಗಿತ್ತು ಅದನ್ನೇ ನಾವು ನೋಡ್ತಾ ಇರ್ತೀವಿ, ಅದರ ನೆನಪಲ್ಲೇ ಇರ್ತೀವಿ. ಅಂದರೆ ಒಂದು ಇಂಥ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದು ನಮ್ಮದು ಒಂದು ಒಳ್ಳೆಯ ಲಕ್ಕು ಅಂತಂತೂ ಹೇಳ್ತೀವಿ. ಅಂದರೆ ಆ ರೀತಿಯಲ್ಲಿ ಕೆಲಸ ಮಾಡಿರ್ತೀವಿ ನಾವು ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ, ಹಂಗಾಗಿರ್ತದೆ. ಅದೇ ನಾನು ರಿಸರ್ಚ್ ಸೈಡ್ ಇದ್ದಿದ್ದರಿಂದ ನನ್ನ ಆರ್ಟಿಕಲ್ಗಳಿಗೆ ಪ್ರಶಸ್ತಿಗಳು ಬಂದಿದೆ. ಅದೇ ನಮ್ಮ ವರ್ಕ್ನ ಗುರುತಿಸಿ ರೆಕಗ್ನಿಷನ್ ಮಾಡಿ ನಮಗೆಲ್ಲ ಪ್ರಶಸ್ತಿಗಳು ಬಂದಿದೆ. ಖುಷಿ ತಂದಿದೆ ಒಟ್ಟಿನಲ್ಲಿ. ನನ್ನ PhD ವರ್ಕಿಗೆ ಪೇಟೆಂಟಿಗೂ ಕೂಡ ಹೋಗಿತ್ತು. ಪೇಟೆನ್ಸಿ ಅಂತೀವಲ್ಲ, ಪೇಟೆಂಟ್ಗೆ ಹೋಗಿತ್ತು. PhD ಕೂಡ ಮಾಡಿದ್ವಿ. ಇನ್ನೊಂದೇನು ಅಂತಂದರೆ ನನ್ನ ಸೇವೆನ ಗುರುತಿಸಿ ಕರ್ನಾಟಕ ವೆಟನರಿ ಅಸೋಸಿಯೇಷನ್ ಏನಿದೆ ಅವರು ನನಗೆ ನಕುಲಾ ಅವಾರ್ಡ್ ಅಂತ ಹೇಳ್ಬಿಟ್ಟು, ನಕುಲಾ ಪ್ರಶಸ್ತಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಬೆಸ್ಟ್ ವೆಟರ್ನೇರಿಯನ್ ಫಾರ್ ದಿ ಇಯರ್ ಅಂತ ಹೇಳ್ಬಿಟ್ಟು ನಕುಲಾ ಅವಾರ್ಡ್ ಕೊಟ್ಟಿದ್ದಾರಲ್ಲ. ಈ ಥರ ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ. ಬಹಳ ಸಂತೋಷ ಆಯಿತು ಸರ್ ನಿಮ್ಮ ಜೊತೆ ಮಾತಾಡ್ತಾ. ಒಂದು ವಿಶೇಷವಾದಂಥ ಅನುಭವ. ಜೊತೆಗೆ ಇನ್ನೊಂದು ಹೇಳಬೇಕು ಅಂತಂದರೆ, ನಾನು ಪ್ರೊಫೆಷನ್ ವೆಟನರಿ, ಅದರ್ ದ್ಯಾನ್ ದಟ್ ಆ್ಯಕ್ಚುಲಿ ವೇದಗಣಿತನ ಟೀಚ್ ಮಾಡ್ತೀನಿ. ವೇದಗಣಿತ ಕಳೆದ 25 ವರ್ಷದಿಂದ, ವೇದಿಕ್ ಮ್ಯಾಥಮೆಟಿಕ್ಸ್ ಈ ಕಳೆದ 25 ವರ್ಷದಿಂದ ಅಫ್ಕೋರ್ಸ್ ನಾನು ಕಲಿತು ಆಮೇಲೆ ಮಕ್ಕಳಿಗೂ ಟೀಚ್ ಮಾಡಿ ಕಳೆದ 25 ವರ್ಷದಿಂದ ಇವತ್ತಿನವರೆಗೂ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀನಿ. ನಿಮ್ಗೆ ಬಿಡುವೇ ಇಲ್ಲ ಹಂಗಾರೆ. ಮತ್ತೆ ಸಂಗೀತ ಇದೆ, ವೇದಿಕ್ ಮ್ಯಾಥಮೆಟಿಕ್ಸ್ ಮಾಡ್ತೀರಿ, ಮಕ್ಕಳಿಗೆ ಸಮಯ ಬಿದ್ದರೆ ಉಪನ್ಯಾಸಕ್ಕೆ ಅಲ್ಲಿ ಸಲಹೆ ಸೂಚನೆ ಕೊಡಕ್ಕೆ ಹೋಗ್ತೀವಿ. ಆ ಥರ ಎಲ್ಲ ಸ್ಕೂಲ್ಗಳಿಗೂ ಹೋಗಿ ವೇದಗಣಿತದ ಪ್ರಚಾರನೂ ಸಿಕ್ಕಂಗಾಗುತ್ತೆ, ನಮಗೂ ಒಂದು ಮಕ್ಕಳ ಜೊತೆಗೆ ಒಡನಾಟ ಸಿಕ್ಕತ್ತಲ್ಲ, ಆ ಖುಷಿಯೂ ಇರುತ್ತೆ ಅಂತ ಹೇಳಿ ಹೋಗ್ತಿರ್ತೀನಿ. ನಿವೃತ್ತ ಜೀವನ ಸಂತೃಪ್ತ ಜೀವನ ಖಂಡಿತ ನಡೀತಾ ಇದೆ. ಈ ಬಾಳ ಬೆಳಕು ಕಾರ್ಯಕ್ರಮದಲ್ಲಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀವಿ ಸರ್. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ.